ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋ. ನನಗೆ ಮತ್ತೆ ಅದೇ ಪ್ರಶ್ನೆ, ಅದೇ ಡೌಟ್ಗಳು. ಈ ಅಗ್ನಿ ಪರೀಕ್ಷೆಯಲ್ಲಿ ನಮ್ಮ ಜಡ್ಜಸ್ಗಳಾದಂಥ ವಿನಯ್, ಸಂಗೀತ ಅವರು ಯಾರೆಲ್ಲ ಇದ್ದಾರೆ, ಅವರೆಲ್ಲ ಏನನ್ನು ನೋಡಿ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳನ್ನ ಚೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಏನು ಕ್ವಾಲಿಟೀಸನ್ನು ನೋಡಿ ಇವರು ಬಿಗ್ ಬಾಸ್ ಮನೆಗಳಿಗೆ ಹೋಗೋದಕ್ಕೆ ಇವರಿಗೆ ಯೋಗ್ಯತೆ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ. ಇದು ಆಲ್ರೆಡಿ ಆಲ್ಮೋಸ್ಟ್ ಒಂದು 4 ಪ್ರೊಮೋಗಳು ಬಂತ. ಇವತ್ತು ಬೆಳಗ್ಗೆ ಇನ್ನೊಂದು ಪ್ರೊಮೋ ಬಂದಿದೆ. ಅದನ್ನು ನೋಡಿದ್ಮೇಲೆ ಅಷ್ಟೇ ನನಗೆ ಇವರು ಏನನ್ನು ನೋಡಿ ಸೆಲೆಕ್ಟ್ ಮಾಡ್ತಿದ್ದಾರೆ ಅದು ಮಾತ್ರ ನನಗಲ್ಲ, ಯಾರಿಗೂ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇವತ್ತಿನ ಪ್ರೋಮೋದಲ್ಲಿ ಒಂದು 72 ವರ್ಷದ ಅಜ್ಜಿ ಅವರನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅವ್ರಿಗೆ ಮನೆ ಒಳಗಡೆ ಹೋಗೋದಕ್ಕೆ ಅನ್ನೋದು ಗೊತ್ತಾಯಿತು. ಸೊ ಯಾವ ರೀತಿಯಾಗಿ ಇದನ್ನು ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ನಿನ್ನೆ ಒಬ್ಬ ವ್ಯಕ್ತಿಗೆ ಪ್ಲ್ಯಾಂಕ್ ಚಾಲೆಂಜ್ ಮಾಡಿದ್ರು, ಅದರಲ್ಲಿ ಸಂಗೀತ ಅವ್ರು ಗೆಲ್ತಾರೆ, ಆ ವ್ಯಕ್ತಿನ ಆಚೆ ಕಳಿಸ್ತಾರೆ. ಆ ಪ್ಲ್ಯಾಂಕ್ ಚಾಲೆಂಜ್ ಇಲ್ಲ ಅಜ್ಜಿ ಜೊತೆ ಮಾಡಲೇ ಇಲ್ಲ. ಆ್ಯಂಡ್ ಇನ್ನೊಂದು 20 ವರ್ಷದ ಹುಡುಗಿ ಇತ್ತು, ಆ ಹುಡುಗಿ ಜೊತೆನೂ ಪ್ಲ್ಯಾಂಕ್ ಚಾಲೆಂಜ್ ಮಾಡಲೇ ಇಲ್ಲ. ಏನೋ ಫನ್ನಿ ಕ್ವಶನ್ಸ್ ಕೇಳಿದ್ರು, ಅದನ್ನು ಇವರು ಆನ್ಸರ್ ಮಾಡಿದ್ರು. ಸೊ ಫನ್ನಿಯಾಗಿದ್ದರೆ ಇವರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ನಮ್ಮ ಅಮುಕು ಡುಮ್ಕು ಅಷ್ಟು ಕ್ರಿಂಜ್ ಫನ್ನಿಯಾಗಿ ಇನ್ಯಾರೂ ಸಿಗೋಲ್ಲ. ಬಟ್ ಅಲ್ಲಿ ನೋಡಿದ್ರೆ ಅಮುಕು ಡುಮ್ಕುನ ಸೆಲೆಕ್ಟ್ ಮಾಡಲಿಲ್ಲ. ಸೊ ಅವ್ರಿಗೆ ಏನಂದರೆ ಬೇಸಿಕಲ್ಲಿ TRPಗೆ ಅಮುಕು ಡುಮ್ಕು ಬೇಕಿತ್ತು. ಆ್ಯಂಡ್ ನಿನ್ನೆ ಪ್ರೊಮೋದಲ್ಲಿ ಬಂದಂಥ ನೈಟಲ್ಲಿ ಬಂದಂಥ ಗಂಗಾ ಅವ್ರು ಬೇಕಿತ್ತು. ಬಟ್ ಬಿಗ್ ಬಾಸ್ ಮನೆಯೊಳಗಡೆ ಹೋಗೋದಕ್ಕೆ ಮಾತ್ರ ಅವ್ರು ಬೇಡ. ಆ್ಯಂಡ್ ಈ 72 ವರ್ಷದ ಅಜ್ಜಿ ಅಂತಿಗೆ ಅವ್ರಿಗೆ ವಿನಯ್ ಅವರು ಕ್ವಶನ್ ಕೇಳ್ತಾರೆ, ನಿಮಗೆ ಏಜ್ ಆಗಿದೆ ಆ್ಯಂಡ್ ಮನೆಯಲ್ಲಿ ಊಟಕ್ಕೆ ಸಮಸ್ಯೆ ಆದರೆ ನೀವು ಹೆಂಗೆ ತಡ್ಕೊತೀರಾ ಅಂತಂದ್ರೆ ತೊಡೆ ತಟ್ಟಿ ನಾನು ನೋಡ್ಕೊತೀನಿ ಅಂತೇನೋ ಹೇಳ್ತಾರೆ. ಸೊ ಜಡ್ಜಸ್ಗೆ ತೊಡೆ ತಟ್ಟಿ ಮಾತಾಡಿರೋದು ಅಲ್ಲಿರೋಂಥ ಜಡ್ಜಸ್ಗಳಿಗೆ ಇಷ್ಟ ಆಗಿದೆ. ಸೊ ಇಲ್ಲೇನು ನಾವು ಕಂಪ್ಲೀಟು ಜಡ್ಜಸ್ಗಳ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ನಂಗೆ ಅರ್ಥ ಆಗಲಿಲ್ಲ. ಆ್ಯಂಡ್ ಇದಾದಮೇಲೆ ಇನ್ನೊಂದು 20 ವರ್ಷ ಹುಡುಗಿ ಬರ್ತಾಳೆ, ಯಾವುದೋ ಹಳ್ಳಿ ಹುಡುಗಿ ಅನಿಸುತ್ತೆ. ಇಂಗ್ಲೀಷ್ ಬರಲ್ಲ ಅನ್ನೋದು ಮಾತ್ರ ಗೊತ್ತಾಗುತ್ತೆ ಆ ಪ್ರೋಮೋದಲ್ಲಿ. ಆ್ಯಂಡ್ ಒಂದು ಲೆವೆಲ್ಗೆ ಆ ಹುಡುಗಿನ ಸೆಲೆಕ್ಟ್ ಮಾಡ್ತಾರೆ. ನನಗೆ ಒಂದು ಲೆವೆಲ್ಗೆ ಆ ಹುಡುಗಿನ ಸೆಲೆಕ್ಟ್ ಮಾಡಿರೋದು ಒಂದು ರೀತಿಲಿ ಇಷ್ಟ ಆಯಿತು. ಯಾಕಂದರೆ ಆ ಹುಡುಗಿ ಇನ್ನೋಸೆಂಟ್ ಇದ್ದಾಳೆ ಆ್ಯಂಡ್ ಒಳ್ಳೆ ಚೋಟಾ ಪಟಾಕ ಬಡಾ ಧಮಾಕ ಅಂದ್ಕೊಂಡೇ ಬಂದಳು. ಸೊ ಆ ಹುಡುಗಿ ಪರ್ಫಾರ್ಮೆನ್ಸ್ ಕೂಡ ಪ್ರೋಮೋದಲ್ಲಿ ಹಂಗೆ ಇತ್ತು. ಸೊ ಹೋಪ್ಫುಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹಾಗೆ ಇರುತ್ತೆ. ಆ್ಯಂಡ್ ಮೇಯ್ನಾಗಿ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಸೀಸನ್ 13 ಎಲ್ಲರೂ ಕಾಮನ್ ಪೀಪಲ್ಗಳೇ ಇರಲ್ಲ, ಅದರಲ್ಲಿ ತುಂಬ ಜನ ಸೆಲಿಬ್ರಿಟಿಗಳೇ ಇರ್ತಾರೆ. ಸೊ ಆ ಒಂದು ಜನ ಇವರನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅದು ಕೂಡ ಮುಖ್ಯ ಆಗುತ್ತೆ. ಸೊ ಅವರೆಲ್ಲ ಇವರನ್ನು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಥರನೇ ಟ್ರೀಟ್ ಮಾಡಿದ್ರೆ ಓಕೆ, ಇಲ್ಲ ಒಂಥರ ಅಸಹ್ಯ ಅನ್ನೋ ಥರ ನೋಡಿದ್ರೆ ಪಾಪ ಈ ಹುಡುಗಿ ಏನು ಕಾನ್ಫಿಡೆನ್ಸ್ ಇಟ್ಕೊಂಡು ಇವಾಗ ಮನೆ ಒಳಗಡೆ ಹೋಗ್ತಾಳೆ, ಅದೇ ಒಂದು ಕಾನ್ಫಿಡೆನ್ಸಲ್ಲಿ ಆ ಮನೆ ಒಳಗಡೆ ಇರೋದಕ್ಕೆ ಆ ಹುಡುಗಿಯೇ ಕಷ್ಟ ಆಗುತ್ತೆ. ಸೊ ಇದೊಂದು ನನಗೆ ಅರ್ಥ ಆಗಿದ್ದು. ಸೊ ಹೋಪ್ಫುಲ್ಲಿ ಈ ಒಂದು ಪ್ರೋಮೋ ಸುಮಾರು ಜನರಿಗೆ ಯಾರೆಲ್ಲ ಕಾಮನ್ ಪೀಪಲ್ಗಳನ್ನ ಬರೀ ಇನ್ಸಲ್ಟ್ ಮಾಡೋದಕ್ಕೆ ಕರೆಸ್ತಾರೆ ಅಂತ ಅಂದ್ಕೊಂಡಿದ್ರು ಅವ್ರಿಗೆಲ್ಲ ಈ ಒಂದು ಪ್ರೋಮೋದಿಂದ ಅವ್ರಿಗೊಂದು ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಸ್ವಲ್ಪ ಮೆಂಟಲ್ ಥರ ಆಡಿದ್ದಾರೆ ಅವ್ರ ಜೊತೆ ಜಡ್ಜಸ್ಗಳು ಯಾವ ರೀತಿ ಬಿಹೇವ್ ಮಾಡಬೇಕು ಅದೇ ರೀತಿ ಬಿಹೇವ್ ಮಾಡಿದ್ದಾರೆ. ಇನ್ನೂ ಒಂದಿಷ್ಟು ಜನ ಜೊತೆ ಈ ರೀತಿಯಾಗಿ ಜಡ್ಜಸ್ಗಳು ಬಿಹೇವ್ ಮಾಡಬಾರ್ದಿತ್ತು ಅಂತ ಅನಿಸಿತ್ತು. ಬಟ್ ಈ ಒಂದು ಪ್ರೋಮೋದಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರೋಮೋದಲ್ಲಿ ಜಡ್ಜಸ್ಗಳು ಮಾಡಿದ್ದು ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.